ಥಿಂಕ್ ಈಗೇನಾಗ್ಬಿಟ್ಟಿದೆ, KBCಲಿ ಕೂಡಿಸಿದಾಗ 4 ಆಪ್ಷನ್ ಕೊಡ್ತಾರೆ. ಇವಾಗ ನೋಟ ಇದೆ, ಓಕೆ, ಬಟ್ ಅದೇನಂದರೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಬಟ್ ನನ್ನ ಚಾಯ್ಸ್, ನನ್ನ ನೋಟ ಅಂತ ಒತ್ತಿದ್ರು ಅದು ಸಮಾಜಕ್ಕೆ ಅದರಿಂದ ಬದಲಾವಣೆ ಏನು ಆಗ್ತಾಯಿಲ್ಲ. ನನ್ನ ಏನದು ನನಗಿದಲ್ಲಿ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಅಂತ ತೋರಿಸ್ಬೋದು. ಬಟ್ ನಾವು ದ ನೆಕ್ಸ್ಟ್ ಕ್ವೆಶನ್ ಇಸ್ ABC ಇದೆ, ವಾಟ್ ಎವರ್ ABCD. ಅದಕ್ಕೆ ಹೌ ಟು ಬ್ರಿಂಗ್ ಇನ್ ದ ಚೇಂಜ್. ಇವತ್ತು ನಾಳೆನೋ 10 ವರ್ಷಕ್ಕೋ 50 ವರ್ಷಕ್ಕೋ ವಿ ನೀಡ್ ಅನ್ ಆಲ್ಟರ್ನೇಟಿವ್ ಪೊಲಿಟಿಕಲ್ ಮೂವ್ಮೆಂಟ್. ಸೊ ನಾವು ವೈಲ್ ಯು ವರ್ ಟಾಕಿಂಗ್ ಅಬೌಟ್ ಪೆರಿಯಾರರು ಮತ್ತು ಕಾಂಚೀರಾಮ್, ಇವರ ಸಿದ್ಧಾಂತ ಹೇಳಿ. ದ್ರವಿಡಿಯನಿಸಮ್ ಇಸ್ ದ ಪೆರಿಯಾರ್ ಮೂಮೆಂಟು. ದ್ರವಿಡಿಯನ್ ಮೂಮೆಂಟು, ಆ ದ್ರಾವಿಡ ಕಳಗಮ್ ಅಂತ ತಂದೆ ಪೆರಿಯಾರ್ ಇಟ್ಟಿದ್ದ ಹೆಸರು. ಅದು ಜಸ್ಟಿಸ್ ಪಾರ್ಟಿ ಅಂತ ಇತ್ತು. ತಮಿಳುನಾಡಿನಲ್ಲಿ ಭಾಳ ಗಟ್ಟಿಯಾಗಿ ಅವರು ಒಂದು ದ್ರಾವಿಡ ಪರಿಕಲ್ಪನೆ ಅಂತ ನಾವು ಹೆಂಗೆ ವ್ಯಾಖ್ಯಾನಿಸಿ, ಇಟ್ಸ್ ಅ ಲ್ಯಾಂಗ್ವೇಜ್ ಫ್ಯಾಮಿಲಿ, ಬಟ್ ಅದ್ರ ಜೊತೆ ಜಾತಿ ವಿನಾಶ, ಪುರುಷ ಪ್ರಧಾನ ವ್ಯವಸ್ಥೆ ವಿರುದ್ಧ, ನಮಗೆ ಒಂದು ಭಾಷೆಯ ವಿಚಾರ, ನಮಗೆ ಆರ್ಥಿಕ ಸಮಾನತೆ, ಓವರ್ ಆಲ್ ಇಟ್ಸ್ ಅ ವೇ ಆಫ್ ಬಿಲ್ಡಿಂಗ್, ನನ್ನ ಪ್ರಕಾರ ಈಕ್ವಲ್ ಸೊಸೈಟಿ ಅಂತ ನಾನು ಹೇಳಿದ್ದೀನಿ. ಅಂಬೇಡ್ಕರು ಪೆರಿಯಾರು ಸಮಕಾಲೀನರು, ಇಬ್ಬರು ಒಳ್ಳೆಯ ಸ್ನೇಹಿತರಾಗಿದ್ದರು. 5 ಸಲ ಭೇಟಿ ಮಾಡ್ತಾರೆ, 3 ಊರುಗಳಲ್ಲಿ ಭೇಟಿ ಮಾಡ್ತಾರೆ. ಇಬ್ಬರೂ ಕೂಡ ಬಾಬಾ ಸಾಹೇಬ್ ಅಂದ್ರೂ ತಂದೆನೇ, ತಂದೆ ಪೆರಿಯಾರ್ ಅಂದ್ರೂ ತಂದೆನೇ. ದೇ ಆರ್ ಕೈಂಡ್ ಆಫ್ ಆರ್ ರೆಸಿಸ್ಟೆನ್ಸ್ ರೋಲ್ ಮಾಡಲ್ಸ್ ಅವರಿಬ್ಬರು. ಆಮೇಲೆ ಬೋತ್ ಐಡಿಯಾಲಜಿಕಲಿ ಸೈಮನ್ ಕಮಿಷನ್ ಅಂತ ಬರುತ್ತೆ 1927-28. ಆ ಸೈಮನ್ ಕಮಿಷನಲ್ಲಿ ಒಂದು ಕೆಲವು ಬ್ರಿಟಿಷ್ನ ಅಧಿಕಾರಿಗಳು ದೇಶದ ವಿಚಾರಗಳನ್ನ ಡಿಸೈಡ್ ಮಾಡೋಕ್ಕೆ ಒಂದು ಕೊಡ್ತಾರೆ, ಒಂದು ಪವರ್ ಕೊಡ್ತಾರೆ. ಆ ಸೈಮನ್ ಕಮಿಷನನ್ನು ಗಾಂಧಿ ವಿರೋಧ ಮಾಡ್ತಾರೆ, ಗೋ ಸೈಮನ್ಗೂ. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ವಿರೋಧ ಮಾಡ್ತಾರೆ, ನಿಮಗೆ ಮುಸ್ಲಿಂ ಲೀಗ್ ವಿರೋಧ ಮಾಡ್ತಾರೆ, ಎಲ್ಲರೂ ವಿರೋಧ ಮಾಡ್ತಾರೆ. ಅದನ್ನು ಏನೋ ಒಂದು ಒಳ್ಳೇದು ಮಾಡ್ತಾರೆ ಅಂದರೆ ಒಳ್ಳೇದಾಗಲಿ, ನಿಮ್ಮನ್ನು ಯಾರು ನಂಬಲ್ಲ, ಅವರು ಅದು ಒಳ್ಳೇದು ಮಾಡಲಿ ಅಂತ ಸಪೋರ್ಟ್ ಮಾಡೋರೆ ಅಂಬೇಡ್ಕರ್ ಮತ್ತು ಪೆರಿಯಾರ್. ಇಬ್ಬರೂ ಕೂಡ ಸಪೋರ್ಟ್ ಮಾಡ್ತಾರೆ. ಇಬ್ಬರೂ ಕೂಡ ಒಬ್ರಿಗೊಬ್ರು ಕಾಗದ ಬರೀತಾರೆ. ದೇ ವರ್ ವೆರಿ ಮಚ್ ಇನ್ ಟಚ್ ಆ್ಯಂಡ್ ಗುಡ್ ಫ್ರೆಂಡ್ಸ್, ಒಳ್ಳೆ ಸ್ನೇಹಿತರು. ಪೆರಿಯಾರ್ ಮೂಮೆಂಟಿಂದ ತಮಿಳುನಾಡಿನಲ್ಲಿ 1967 DMK, ದ್ರಾವಿಡ ಕಳಗಮ್ ಅಂತ ತಂದೆ ಪೆರಿಯಾರ್ ಕಟ್ತಾರೆ. ಇಟ್ ವಾಸ್ ಅ ಪೊಲಿಟಿಕಲ್ ಮೂಮೆಂಟ್, ಬಟ್ ಇಟ್ ವಾಸಂಟ್ ಅನ್ ಎಲೆಕ್ಟೋರಲ್ ಮೂಮೆಂಟ್. ಅದರ ವೋಟ್ ಹಾಕೋದಿರಲಿಲ್ಲ. ಆ ದ್ರಾವಿಡ ಕಳಗಮನ್ನು ಅಣ್ಣಾದೊರೈ ಮತ್ತು ಬೇರೆ 67 ಅಷ್ಟೊತ್ತಿಗೆ ದ್ರಾವಿಡ ಮುನೇತ್ರ ಕಳಗಮ್ ಅಂತ DMK ಅಂತ ಕಟ್ಟಿ ಅಧಿಕಾರಕ್ಕೆ ಬಂದು 67ರಿಂದ ಅದೆಲ್ಲ ಭಾಷೆ ಬಗ್ಗೆ ಗಟ್ಟಿಯಾದ ಹೋರಾಟಗಳು, ಎಲ್ಲ ಹೋರಾಟಗಳು. ಆ 67ನಲ್ಲಿ ಅಧಿಕಾರ ಬರೋರು ಇವತ್ತಿಗೂ 2025ರಲ್ಲಿ DMK ಮತ್ತು AIADMK ಅವ್ರು ಇವತ್ತು ಸಿದ್ಧಾಂತ ಉಳಿಸ್ತಾ ಇದ್ರು ಇಲ್ವೋ ಅದು ಬೇರೆ ಪ್ರಶ್ನೆ. ಅವರು ಭ್ರಷ್ಟ ಆಗಿರ್ಬೋದು, ಅವರು ಒಂದು ಸ್ವಜನ ಪಕ್ಷಪಾತ ಎಲ್ಲ ಇರ್ಬೋದು, ಅದನ್ನು ನಾನು ಸಮರ್ಥಿಸ್ಕೊತಾ ಇಲ್ಲ. ಆಲ್ಟರ್ನೇಟಿವ್ ಬೇಕೇ ಬೇಕು ಕಾಲದ ತಕ್ಕಂತೆ. ಬಟ್ 55-60 ವರ್ಷಗಳಿಂದ ಪ್ರಾದೇಶಿಕವಾದ ಒಂದು ಸೊಗಡನ್ನು ಉಳಿಸಿ ಈ ಹಿಂದಿಯನ್ ಡೆಲ್ಲಿ ಪಕ್ಷಗಳ ಹಾವಳಿಗಳಿಂದ ಒಂದು ಮುಕ್ತ ಸಿಕ್ಕಿದೆ. ಅದು ತಂದೆ ಪೆರಿಯಾರಿನ ಚಳುವಳಿಯಿಂದ. ಸೊ ಇಟ್ is still for the sake of political, regional and ನಿಜವಾಗ್ಲೂ ಒಂದು ಈಕ್ವಾಲಿಟೈನ್ ಸೊಸೈಟಿ ಆ್ಯಂಡ್ ಡೆಮೊಕ್ರಾಟಿಕ್ ಈಥೋಸ್ನಲ್ಲಿ ಇಟ್ಸ್ ಅ ವೆರಿ ಸಕ್ಸಸ್ಫುಲ್ ಮಾಡಲ್. ಸೊ ಅದು ಪೆರಿಯಾರ್ದು. ಆಮೇಲೆ ಕಾಂಚೀರಾಮ್ಜಿ ಕಾಂಚೀರಾಮ್ ಅವರು ಒಂದು ಅವರ ಕಾಲಘಟ್ಟದಲ್ಲಿ 80ನೇ ದಶಕ 90ನೇ ದಶಕ 2006ವರೆಗೂ ಬದುಕಿರ್ತಾರೆ. ಅವರು ಒಂದು ಸಾಮಾಜಿಕ ನ್ಯಾಯದ ಪರಿಕಲ್ಪನೆ, ಅವರು ಅಂಬೇಡ್ಕರ್ ಪೆರಿಯಾರ್ ಆದಮೇಲೆ ಬಹುಶಃ ದೇಶಕ್ಕೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಪೊಲಿಟಿಕಲ್ ಆಗಿ ಅಂಬೇಡ್ಕರ್ ಪೆರಿಯಾರ್ ವಿಚಾರಗಳನ್ನ ಮುಂದುವರಿಸಿರೋರು ಸಕ್ಸಸ್ಫುಲ್ UPನಲ್ಲಿ, ಪ್ರಾದೇಶಿಕವಾಗಿ UPನಲ್ಲಿ ಆ ಒಂದು DS4 ಆಗಿರ್ಬೋದು, ಬಾಂಬ್ ಸೇಫ್ ಆಗಿರ್ಬೋದು. ಅವತ್ತಿನ ಕಾಲದಲ್ಲಿ ಒಂದು BSP ಅಂತ ಪಕ್ಷ ಕಟ್ಟಿ ಅದರ ನಂತರ ಅವ್ರು ತೀರ್ಕೊಂಡಾದಮೇಲೆ ಅದು ಒಂದು ಇವತ್ತು 206 ಸೀಟು 2007ರಲ್ಲಿ ಇದ್ದಿದ್ದು 1 ಸೀಟಿಗೆ ಬಂದಿರ್ಬೋದು. ಅವ್ರು ತೀರ್ಕೊಂಡಾದ್ಮೇಲೆ ಆ ಚಳುವಳಿ ಉಳ್ಸೋಕ್ಕಾಗಿಲ್ಲ. ಬಟ್ ಅವರ ಜೀವಮಾನದಲ್ಲಿ ಭಾಳ ಗಟ್ಟಿಯಾಗಿ ಪ್ರಾದೇಶಿಕವಾಗಿ ಕಟ್ತಾರೆ. ನೀವೇನು ನೋಡಬೇಕು ಅಂದರೆ ಈ 3 ಜನರಲ್ಲಿ ನೀವು ದೇಶಕ್ಕೆ ನೀವು ಕಟ್ಟಕ್ಕೆ ಹೋದಾಗ ಸಕ್ಸಸ್ ಆಗೋದು ಭಾಳ ಕಷ್ಟ. ಬಟ್ ರೀಜನಲ್ ಆಗಿ ಪ್ರಾದೇಶಿಕವಾಗಿ ಅಂಬೇಡ್ಕರ್ ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ ಅಂತ ಹೇಳಿದೆ, ಬಾಂಬೆ ಪ್ರೆಸಿಡೆನ್ಸಿನಲ್ಲಿ 17 ಸೀಟ್ನಲ್ಲಿ 15 ಗೆಲ್ತಾರೆ. ತಂದೆ ಪೆರಿಯಾರರು ದ್ರಾವಿಡ ನಾಡು ಅಂತ ಇಡೀ ಒಂದು ಕರ್ನಾಟಕ, ಕೇರಳ, ಒಂದು ತೆಲಂಗಾಣ, ತೆಲುಗು ಸ್ಪೀಕಿಂಗ್ ಆಗಿರ್ಬೋದು ಮತ್ತು ತಮಿಳ್ ಸ್ಪೀಕಿಂಗ್ ಎಲ್ಲ ಹೇಳಿದ್ರು ಪೊಲಿಟಿಕಲ್ ಮೂಮೆಂಟ್ ಗೆದ್ದಿದ್ದೇ ತಮಿಳುನಾಡಿನಲ್ಲಿ.
ಆ್ಯಂಡ್ ಇವತ್ತಿಗೂ ಇದೆ. ಕಾಂಶಿರಾಮ್ಜಿ ಎಷ್ಟೋ ರೀತಿ ಬೇರೆ ಬೇರೆ ಕಡೆ ಅವರು ಪ್ರೆಸೆಂಟ್ ಮಾಡೋಕ್ಕೆ ಟ್ರೈ ಮಾಡಿದ್ರು ಕೂಡ ಇಟ್ ವಾಸ್ ಓನ್ಲಿ ಸಕ್ಸಸ್ಫುಲ್ ಇನ್ UP ಉತ್ತರ ಪ್ರದೇಶ್ ಆವತ್ತಿನ ಕಾಲದಲ್ಲಿ. ಆ್ಯಂಡ್ ಇವಾಗಲೂ ಕೂಡ ಇಟ್ ಇಸ್ ದ ಥರ್ಡ್ ಮೋಸ್ಟ್ ರೆಕಗ್ನೈಸ್ಡ್ ಸಿಂಬಲ್ ಇನ್ ದ ನೇಷನ್ ಅಂತ ಹೇಳ್ತಾರೆ. ಆ ಪಕ್ಷಗಳು ಆ ಆನೆ ಮಾಯಾವತಿ, ಬಟ್ ಅದು ಒಂದು ಮೀನು ತಲೆಯಿಂದ ಕೊಳ್ತೋಗುತ್ತೆ. ಸೊ ನಿಮಗೆ ಗಟ್ಟಿಯಾದ ನಾಯಕತ್ವ, ಗಂಡಸಾಗಿರ್ಬೋದು, ಹೆಂಗಸಾಗಿರ್ಬೋದು, ಟ್ರಾನ್ಸ್ಜೆಂಡರ್ ಆಗಿರ್ಬೋದು, ಯಾವುದೇ ಜಾತಿಯವ್ರ ಲಿಂಗವ್ರು ಧರ್ಮದವ್ರಾಗಿರ್ಬೋದು, ಬಟ್ ನಿಮ್ಮ ವಿಚಾರಗಳು ನೀವು ಜನರಿಗೆ ಕಾನ್ಫಿಡೆನ್ಸ್ ಕೊಟ್ಟಿಲ್ಲ ಅಂದರೆ ಹಾಗೆ ಬಿದ್ದೋಗುತ್ತೆ. ಸೊ ಅದು ಅವ್ರು ತೀರ್ಕೊಂಡಾದಮೇಲೆ ಅವ್ರ ಮೂಮೆಂಟ್ ಉಳಿದಿಲ್ಲ ಅಂತ ಹೇಳ್ಬೋದು. ಅಂದರೆ ಪೊಲಿಟಿಕಲಿ ಸಕ್ಸಸ್ಫುಲ್ ಉಳಿದಿಲ್ಲ, ವಿಚಾರದಲ್ಲಿ ಉಳಿದಿದೆ, ಸಂಘಟನೆ ಉಳ್ಕೊಂಡಿದೆ. ಆದರೆ ಅದನ್ನು ಐಡಿಯಾಲಜಿಕಲಿ ನಮ್ಮ ಸಂಘಟನೆಗಳಲ್ಲಿ ಉಳ್ಕೊಂಡಿದೆ, ನಮ್ಮ ಹೋರಾಟಗಾರರಲ್ಲಿ ಉಳ್ಕೊಂಡಿದೆ, ನಮ್ಮ ಒಂದು ರೀತಿ ಕಾರ್ಯಕರ್ತರಲ್ಲಿ ಉಳ್ಕೊಂಡಿದೆ, ಲೀಡರ್ಶಿಪ್ನಲ್ಲಿ ಉಳ್ಕೊಂಡಿರೋದು ಪ್ರಶ್ನೆ ಇಲ್ಲದೆ ಅದು ಒಂದು ಪ್ರಶ್ನೆಗಳು ಬರ್ಬೋದು. ಬಟ್ ಈ 3 ಜನನು ರೀಜನಲಾಗಿ ಕಟ್ತಾರೆ. ನಾವು ಕೂಡ ಕರ್ನಾಟಕಕ್ಕೆ ಒಂದು ಪರ್ಯಾಯ ಬೇಕು ಅಂದರೆ ಒಂದು ಸಮಾಜ, ಒಂದು ಸಂವಿಧಾನ ಎತ್ತಿಡಿಯೋ ವಿಚಾರ. ಯಾಕಂದರೆ ಇವತ್ತು ರಶ್ಮಿ ಅವರೇ 2900 ಪಕ್ಷಗಳು ರಿಜಿಸ್ಟರ್ ಆಗಿದೆ ಇವತ್ತು ಅಂಡರ್ ದ ಕಾನ್ಸ್ಟಿಟ್ಯೂಷನ್. ನನ್ನ ಪ್ರಕಾರ ಆ್ಯಂಡ್ ಮೈ ಇಂಟರ್ಪ್ರಿಟೇಷನಲ್ಲಿ ಈ 2900 ಪಕ್ಷದಲ್ಲಿ ಯಾರೂ ಕೂಡ ಸಂವಿಧಾನ ಎತ್ತಿ ಹಿಡಿತಾ ಇಲ್ಲ. ಯಾರಾದರೂ ನಿಜವಾಗ್ಲೂ ಸಂವಿಧಾನ ಎತ್ತಿ ಹಿಡಿತಾ ಇದ್ದಾರೆ ಅಂದರೆ ನಮ್ಮ ಚಳುವಳಿಯಲ್ಲಿರೋ ಸಮಾನತೆ, ನ್ಯಾಯ, ವೈಜ್ಞಾನಿಕತೆಗೋಸ್ಕರ ನಿಂತ್ಕೊಂಡಿರೋ ಮಾತ್ರ ವಿ ಆರ್ ಅಪ್ಹೋಲ್ಡಿಂಗ್ ದ ಟ್ರೂ ಎಸೆನ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅನ್ನೋದು ನಮ್ಮ ವಾದ. ಬಿಕಾಸ್ ಐ ಬಿಲೀವ್ ದ್ಯಾಟ್ ಟು ಬಿ ಟ್ರೂ. ನಮಗೆ ಆಲ್ಟರ್ನೇಟಿವ್ ಬೇಕು. ಆ ಆಲ್ಟರ್ನೇಟಿವೇ ಕರ್ನಾಟಕಕ್ಕೆ ಒಂದು ಅಂಬೇಡ್ಕರ್ ವಾದ, ಕರ್ನಾಟಕಕ್ಕೆ ಒಂದು ದ್ರಾವಿಡ ವಾದ, ಕರ್ನಾಟಕಕ್ಕೆ ಒಂದು ಬಹುಜನವಾದ, ಆ ಕಾಂಶಿರಾಮ್ದೇ ಒಂದು ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ಅದು ಕೂಡ ಇದೆ. ನಮಗೆ ಎಲ್ಲ ಅಸಮಾನತೆಗಳು. ಇದು ಒಂದು ನಿಮ್ಮ ಪಕ್ಷದ ಸಿದ್ಧಾಂತ ಏನು? ಮೇನ್ ಪಕ್ಷದ ಹೆಸರು ನಾವು ಪಕ್ಷ ಇನ್ನೂ ಲಾಂಚ್ ಮಾಡಿಲ್ಲ, ಅದೇನು ಪ್ಲ್ಯಾನ್, ಅದು ನಾವು ಈಗ ಚರ್ಚೆ ಮಾಡ್ತಾಯಿದ್ವಿ. ಒಂದು ರಾಜಕೀಯ ಪ್ರಜ್ಞೆ ಅನ್ನೋದು ಬರ್ತಾ ಬೆಳಿಬೇಕು, ಒಂದು ಪೊಲಿಟಿಕಲ್ ಅವೇರ್ನೆಸ್ ಬರಬೇಕು, ಒಂದು ಐಡಿಯಾಲಜಿಕಲ್ ಒಂದು ಕ್ಲಾರಿಟಿ ಜನರಿಗೂ ರೀಚ್ ಮಾಡಬೇಕು. ಡೆಮಾಕ್ರಸಿಯಲ್ಲಿ ಎಲ್ಲರೂ ಮಾತಾಡ್ತಾ ಇರ್ತಾರೆ ರಶ್ಮಿ ಅವರೇ. ಎವ್ರಿಬಡಿ ಇಸ್ ಟಾಕಿಂಗ್, ಎವ್ರಿಬಡಿ ಇಸ್ ಅವರ ಅನಿಸಿಕೆಗಳು, ಅಭಿಪ್ರಾಯಗಳು, ಆಲೋಚನೆಗಳು ಜನರ ಮುಂದೆ ಇಡ್ತಾ ಇದ್ದಾರೆ. ಬಟ್ ಜನ ಯಾವಾಗ ನಿಮ್ಮ ವಿಚಾರಗಳು ಅಷ್ಟು ಚೆನ್ನಾಗಿದ್ದರೆ ಕನ್ವಿನ್ಸ್ ಆಗ್ತಾರೆ. ದೇ ಹ್ಯಾವ್ ಟು ಬಿ ಗುಡ್. ಆ್ಯಂಡ್ ನೀನು ಬರೀ ಮಾತಾಡೋದಲ್ಲ, ನುಡಿದಂತೆ ನಡೆಯೋರಾಗಬೇಕು. ಸೊ ಇದೆಲ್ಲ ಇಟ್ಕೊಂಡು ನೀವು ಜನರ ಮುಂದೆ ಇಟ್ಟರೆ ಇವತ್ತಲ್ಲ ಒಂದು ನಾಳೆ ಕರ್ನಾಟಕಕ್ಕೆ ಒಂದು ಪೊಲಿಟಿಕಲ್ ಮೂವ್ಮೆಂಟ್ ಬರಬೇಕು ಅಂತ ನಾವೆಲ್ಲರೂ ಬಯಸ್ತೀವಿ. ಅದು ಒಂದು ಪಕ್ಷ ಅಂತ ಇದೆ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಒಂದು ಸಿದ್ಧಾಂತದ ಅಡಿಯಲ್ಲಿ, ಒಂದು ಸಮಾಜದ ಅಡಿಯಲ್ಲಿ, ಒಂದು ಕರ್ನಾಟಕಕ್ಕೆ ಒಂದು ಅಂಬೇಡ್ಕರ್ ವಾದ, ದ್ರಾವಿಡವಾದ, ಬಹುಜನವಾದ, ಕರ್ನಾಟಕಕ್ಕೆ ಒಂದು ಸಮಾಜವಾದ ಬೇಕು. ಅದೇ ಸಂವಿಧಾನ ಹೇಳೋದು. ಸೊ ಅದೇ ನಿಮ್ಮ ಸಿದ್ಧಾಂತ ಸಮಾಜ. ನಮ್ಮ ಸಿದ್ಧಾಂತ ಇಸ್ ಅನ್ ಈಕ್ವಲ್ ಸೊಸೈಟಿ. ಅದು ಸಮಾಜ ಅನ್ಬೋದು, ಅದು ಸಮಾನತೆ, ನ್ಯಾಯ, ವೈಜ್ಞಾನಿಕತೆ ಅನ್ಬೋದು. ಸಮಾನತೆ ಅನ್ನೋ ಸಂವಿಧಾನ ಪೀಠಿಕೆಯಲ್ಲಿದೆ, ನ್ಯಾಯ ಅನ್ನೋ ಸಂವಿಧಾನ ಪೀಠಿಕೆಯಲ್ಲಿದೆ. ವೈಜ್ಞಾನಿಕ ಮನೋಭಾವನ ಬೆಳೆಸಬೇಕು ಅಂತ ಆರ್ಟಿಕಲ್ 51A(h) ಹೇಳುತ್ತೆ. ಅದರ ನಡುವೆ ನಮಗೆ ನಿಜವಾದ ಸೋಷಿಯಲಿಸಮ್ ಅನ್ನೋದು ಕೂಡ ನಾವು ಪ್ರತಿಪಾದಿಸ್ತೀವಿ. ನಮ್ಮ ರೈತರ ಹೋರಾಟಗಳು, ನಮ್ಮ ಆರ್ಥಿಕ ಹೋರಾಟಗಳು, ನಮ್ಮ ಕಾರ್ಮಿಕ ಹೋರಾಟಗಳು, ಬಡತನ ವಿರುದ್ಧ ನಮ್ಮ ಒಂದು ರೀತಿ ಸಮಾಜ, ಮತ್ತು ಸೆಕ್ಯುಲರಿಸಮ್ನಲ್ಲೂ ಕೂಡ ಸಂವಿಧಾನ ಪೀಠಿಕೆಯಲ್ಲಿದೆ. ಅದು ಕೂಡ ವಾಟ್ ಈಸ್ ಸೆಕ್ಯುಲರಿಸಮ್? ಡೆಫಿನೇಷನ್ ತೆಗೆದು ನೋಡಿದ್ರೆ ಸರ್ವಧರ್ಮ ಸಮನ್ವಯ ಅಲ್ಲ. ಇಟ್ ಈಸ್ ದ ಸೆಪರೇಷನ್ ಆಫ್ ಗವರ್ಮೆಂಟ್ ಆ್ಯಂಡ್ ರಿಲಿಜನ್ಸ್. ಪ್ರತ್ಯೇಕತನ. ನಿಮ್ಮ ಮನೇಲಿ ಆರ್ಟಿಕಲ್ 25 ನಿಮ್ಮ ಧರ್ಮ, ಯಾವುದಾದ್ರೂ ಧರ್ಮ ಪಾಲನೆ ಮಾಡಿ, ಎಷ್ಟಾದರೂ ಧರ್ಮಗಳು ಪಾಲನೆ ಮಾಡಿ, ಧರ್ಮೇತರವಾಗಿ ಬದುಕಿ, ನಿಮ್ಮ ಸ್ವಾತಂತ್ರ್ಯ ನಿಮ್ಮ ಮನೆಗಳಲ್ಲಿ, ಖಾಸಗಿ ಸ್ಥಳಗಳಲ್ಲಿ, ಧರ್ಮಕ್ಷೇತ್ರಗಳಲ್ಲಿ. ಸರ್ಕಾರಗಳು ನೀವು ಯಾವುದೇ ಒಂದು ವೈಯಕ್ತಿಕವಾಗಿ ನೀವು ಧರ್ಮದವರಾಗಿದ್ದರೂ ಕೂಡ ಸರ್ಕಾರದ ಹಣ, ಸರ್ಕಾರದ ಬೆಂಬಲ ಯಾವುದೇ ಕಾರಣಕ್ಕೂ ಯಾವ ಒಂದು ಬಹುಸಂಖ್ಯಾತರ ಧರ್ಮ ಆಗಿರ್ಬೋದು, ಅಲ್ಪಸಂಖ್ಯಾತರ ಧರ್ಮಗಳಿಗಾಗಿರ್ಬೋದು, ಇದು ಯಾವುದಕ್ಕೂ ಹಣ ಬಳಕೆ ಆಗಬಾರ್ದು. ಇದೆಲ್ಲ ಬಳಕೆ ಆದಷ್ಟು ಕೋಮು ಶಕ್ತಿಗಳು ಬರುತ್ತೆ, ದೊಡ್ಡ ಪ್ರಮಾಣದಲ್ಲಿ ಗೊಂದಲ, ಗಲಾಟೆಗಳಾಗ್ತವೆ. ಸೊ ದ ಟ್ರೂ ಮೀನಿಂಗ್ ಆಫ್ ಸೆಕ್ಯುಲರಿಸಮ್ ನೀವು ಯಾವುದೇ ಡಿಕ್ಷನರಿ ತೆಗೆದು ನೋಡಿ, ಇಟ್ಸ್ ದ ಸೆಪರೇಷನ್ ಆಫ್ ಗವರ್ಮೆಂಟ್ ಆ್ಯಂಡ್ ರಿಲಿಜನ್.